ಅಯ್ಯೋ ಫೋಟೋಗ್ರಾಫರ್ ಬಂದ್ಬಿಟ್ಟು ಅವ್ರ ಮುಂದೆಲ್ಲ ಬ್ಲಾಗ್ ಮಾಡೋಕ್ಕಲ್ಲ. ಟಕ್ಕಂತ ಕೆಳಗಡೆ ಇಳ್ದು ಹೋಗೋಕ್ಕಾಗಲ್ಲ. ಅವಾಗ ಈ ಬ್ಯಾಗ್ನ ಕಟ್ಬಿಟ್ಟು ಕೆಳಗಡೆ ಬಿಟ್ಬಿಡೋದು. ಈ ಬರ್ಮೀಸ್ ಫುಡ್ ಸಖತ್ ಫೇಮಸ್. ಅತ್ತೋ ಅಂತ ಹೇಳ್ತಾರೆ. ಚೆನ್ನಾಗಿ ತಿಂದು ಜಿಮ್ ಮಾಡ್ದಂಗೆ ಐತೆ ಬಾಡಿ. ಇದಕ್ಕೆ ನಂತರನೇ ಇದೆ. ಬೆಳಿಗ್ಗೆನೆ ಹೋಗಿ ಪ್ರಾನ್ ಫಿಶ್ನ ಅಬಿ ಮಾರ್ಕೆಟಿಂದ ತಂದ. ಇದು ಒಂದು ವಂಚರಂ ಫಿಶ್, ನಮ್ಮೂರಲ್ಲಿ ಪಾಂಪ್ಲೆಟ್ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಫಿಶ್. ಈಗ ನೋಡೋಕೆ ಕಲರ್ಫುಲ್ ಆಗಿತ್ತು ಅಂದ್ಬಿಟ್ಟು ವೀಡಿಯೋ ತೆಗಿತಿದ್ದೀನಿ. ಆಗಲೇ ಮುಟ್ಲಿಲ್ಲ ಮೊಬೈಲೆಲ್ಲ, ಆಮೇಲೆ ಮೀನು ಸ್ಮೆಲ್ ಬರುತ್ತೆ ಅಂತ. ಈಗ ಮ್ಯಾರಿನೇಟ್ ಮಾಡ್ತಿದ್ದೀನಿ. ಮಾಡಿಬಿಟ್ಟು ಒಂದು 2-3 ಅವರ್ಸ್ ಬಿಟ್ಟರೆ ಸೂಪರ್ ಟೇಸ್ಟಿಯಾಗಿರೋ ಫಿಶ್ ಫ್ರೈ ರೆಡಿ ಆಗುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಫಿಶ್ ಫ್ರೈ ಅಂದರೆ. ಆರು ಆಯಿತು. ಅಭಿ ಅವ್ರ ಅಪ್ಪನಿಗೆ ಕೂಡ ಕೆತ್ಕೊಂಡು ಹೋಗಿದ್ದಾನೆ. ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಫಿಶ್ ಫ್ರೈ ಕೊಟ್ಬಿಟ್ರೆ ಅವ್ರು ಊಟ ಮಾಡ್ಕೊಳ್ತಾರೆ. ಇನ್ನು ನಾವು ಮಾಡ್ಕೊಂಡು ತಿನ್ನೋದಷ್ಟೇ. ಏನೋ ಒಂಥರ ಖುಷಿ. ಅದು ಮೀನು ಸಾರು ಮಾಡಿದ್ರೆ ಒಂದು 2-3 ದಿನ ಅಂತ ಇಟ್ಕೊಂಡು ತಿಂತಾರೆ. ಏನೋ ಒಂಥರ ಖುಷಿ ಹಿಂಗೆಲ್ಲ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಮ ಮಾವಿಂದು ಒಂದು ಸೂಪರ್ ಒಂದು ವಿಷಯ ಏನಂದರೆ ಚೆನ್ನಾಗಿದೆ ಅಂದರೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ, ಮೆಸೇಜ್ ಮಾಡ್ತಾರೆ. ಸೂಪರ್ ಆಗಿತ್ತು ನಾನು ಮೆಸೇಜ್ನ ನಿಮಗೆ ಟ್ಯಾಗ್ ಮಾಡ್ತೀನಿ. ಒಂಥರ ಖುಷಿ ಅನಿಸುತ್ತೆ ಅದೆಲ್ಲ. ಫಿಶ್ ಆಗಿದೆ. ಆ್ಯಕ್ಚುಲಿ ಇದು ದೊಡ್ಡ ಫಿಶ್. ಇದು ನೋಡಿ, ಒಂದು ತವಾಲಿ 2 ಫಿಶ್ ಹಿಡಿಯೋದು. ಒಂದು ತಿಂದ್ರೇ ಫುಲ್ ಆಗುತ್ತೆ. ಇದನ್ನು ನಾವು ಹೋಟ್ಲಲ್ಲಿ ತೊಗೊಳ್ತೀವಿ ಅಂದರೆ 400 ರೂಪಾಯಿ ಮಿನಿಮಮ್. ಈಗ ಇದನ್ನ ಮಾವಿಗೆ ತೊಗೊಬೋದು. ಇಲ್ಲಿ ನೋಡಿ, ನನ್ನ ಮಗ ನೇಲ್ಸ್ ಕಟ್ ಮಾಡ್ಕೊತಾ ಇದ್ದಾನೆ. ನೀವು ಅನ್ಕೋಬೋದು ಏನು ಮಹಾವಿದ್ಯೆ ಇದು, ಅವನೇ ಮಾಡ್ಕೊತಾನೆ ಅಂತ. ಹೌದು, ಚಿಕ್ಕದ್ರಲ್ಲಿ 6 ವರ್ಷ ಇದ್ದಾಗಿಂದ ನನ್ನ ನೇಲ್ಸ್ ನಾನೇ ಕಟ್ ಮಾಡ್ಕೊಳ್ತಿದ್ದಿದ್ದು. ಸ್ಟಿಲ್ ನನ್ನ ಮಗ ನನ್ನ ಇದಿಲ್ದೇನೆ, ಹೆಲ್ಪ್ ಇಲ್ದೇನೆ ಒಂದೊಂದು ವಿಷಯಗಳನ್ನ ಕಲಿತಿದ್ದಾನೆ ಅಂದಾಗ ಒಂಥರ ಪ್ರೌಡ್ ಆಗುತ್ತೆ, ಖುಷಿ ಆಗುತ್ತೆ. ಅದೇ ಸಮಯ ನೋವಾಗುತ್ತೆ. ಇನ್ಮೇಲೆ ನನ್ನ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಲ್ವಾ ಅಂತ. ಇದು ಮಾತ್ರ ಅಲ್ಲ, ಈಗ ಅವನ ಬಟ್ಟೆ ಅವನೇ ತೊಗೊಂಡೋಗಿ ತೊಳೆಗೆ ಹಾಕೋದು, ಮಡ್ಚಿಟ್ಕೊಳ್ಳೋದು. ಈಗೆಲ್ಲ 1ನೇ ಕ್ಲಾಸ್ ಇದ್ದಾಗಲಿಂದನೂ ಅಷ್ಟೇ. ಅವನೇ ರೆಡಿ ಆಗ್ತಾನೆ, ಸ್ನಾನ ಮಾಡ್ಕೊಳ್ತಾನೆ, ಎಲ್ಲ ಅವನವನೇ ಕೆಲಸ ಮಾಡ್ಕೊತಾನೆ. 10 ವರ್ಷ ಆಯಿತು ಅವನಿಗೆ. ಅದೇ ಸಮ್ಟೈಮ್ಸ್ ದೊಡ್ಡವನಾಗ್ಬಿಟ್ಟು ನಮ್ಮ ಬಿಟ್ಟು ಹೋಗ್ತಾನೆ, ಇನ್ನು ಇಂಡಿಪೆಂಡೆಂಟ್ ಆಗ್ತಾನೆ, ಯಾವುದಕ್ಕೂ ನಮ್ಮನ್ನ ಕೇಳಲ್ಲ ಅಂದಾಗ ಒಂಚೂರು ನೋವಾಗುತ್ತೆ. ಬಟ್ ಪ್ರೌಡ್. ಅಮ್ಮನ ಮನಸ್ಸಲ್ವ, ಎಲ್ಲಾದರೂ ಒಂದು ಕಡೆ ಕೊಯ್ ಅನಿಸುತ್ತೆ. ಸಮಯಕ್ಕೆ ಕತ್ತುಕೋ, ಅಡುಗೆ ಮಾಡಕ್ಕೆ ಕಲ್ತ್ಕೊಬಿಡು. ಇನ್ನು ಅಮ್ಮನ ಅವಶ್ಯಕತೆನೇ ಇರಲ್ಲ. ಏನು ಪುಚ್ಚಂತ್ಯಾ? ಇದೇನು ಗೊತ್ತಾ ಬ್ಯಾಗ್ ಇದು? ಆ್ಯಕ್ಚುಲಿ ಈ 2nd ಫ್ಲೋರಲ್ಲಿ ಐತಾ, ಟಕ್ಕಂತ ಕೆಳಗಡೆ ಇಳ್ದು ಹೋಗೋಕ್ಕಾಗಲ್ಲ. ಅವಾಗ ಈ ಬ್ಯಾಗ್ನ ಕಟ್ಬಿಟ್ಟು ಕೆಳಗಡೆ ಬಿಟ್ಬಿಡೋದು. ಕೆಳಗಡೆ ಬಿಟ್ಬಿಟ್ಟು ಪಾರ್ಸಲ್ ಬಂದರೆ ಇದ್ರಲ್ಲಿ ಹಾಕೊಳ್ಳೋದು. ಆಮೇಲಿಂದ ತರಕಾರಿ ಮಾರೋದಾದ್ರೆ ಕಾಸು ಇದ್ರೊಳಗೆ ಹಾಕ್ಬಿಟ್ಟು ತರಕಾರಿ ಕೊಡು ಅನ್ನೋದು. ಹಿಂಗೆ ಚೆನ್ನೈಲಿ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ. ಮದುವೆಗೆ ಹೊಸ್ದಾಗಿ ಬಂದಾಗ ಏನಿದೆ ಎಲ್ಲರ ಮನೆ ಮುಂದೆ ಹಿಂಗೆ ದಾರಿನೇ ತಕ್ಕವ್ರೆ ಅಂತ, ಬಟ್ ಈಸಿ ಆಗಲಿ ಅಂತ. ಒಂದು ಶೂಟ್ ಇದೆ, ಆ ಶೂಟ್ ಮಾಡೋಕ್ಕೋಸ್ಕರ ನಾನು ರೆಡಿಯಾಗಿದ್ದೀನಿ. ಅದೇ ಒಂದು ಕಾರೆಲ್ಲ ಹೊರಗಡೆ ಇಡಕ್ಕೆ ಹೋಗಿದ್ದಾನೆ. ಈಗ ಇನ್ನು ಫೋಟೋಗ್ರಾಫರ್ ಬರ್ತಾರೆ. ಮನೆಯಿಂದನೇ ಸ್ವಲ್ಪ ಶಾರ್ಟ್ ಇರುತ್ತೆ, ತೆಗೆದುಬಿಟ್ಟು ಆಮೇಲಿಂದ ಬೀಚ್ ಆ್ಯಂಡ್ ಟ್ರಾವೆಲಿಂಗ್ ಆ ಥರ ಶಾರ್ಟ್ಸ್ ತೆಗೆಯೋದು ಪ್ಲ್ಯಾನ್. ಸೊ ಇವತ್ತು ಮೀನು ಸಾರು ಮಾಡಿದ್ದೆ. ಮೀನು ಸಾರು, ಅನ್ನ, ಹಪ್ಪಳ ತಿನ್ಕೊಂಡ್ವಿ. ಅದು ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಈಗ ನಾವು ಬೀಚ್ಗೆ ಹೋಗ್ತೀವಿ. ನಾವು ಈ ಸರಿ ನಮ್ಮ ಬೀಚ್ನೂ ತೋರಿಸ್ಬೋದು ಅಂದ್ಕೊಳ್ತೀನಿ. ಯಾವ ಬೀಚ್ಗೆ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಮೆರೀನಾ ಬೀಚಾ ಇಲ್ಲ ಯಾವ ಬೀಚ್ ಅಂತಲೂ ಗೊತ್ತಿಲ್ಲ. ಅಯ್ಯೋ ಫೋಟೋಗ್ರಾಫರ್ ಬಂದ್ಬಿಟ್ಟು ಅವ್ರ ಮುಂದೆಲ್ಲ ಬ್ಲಾಗ್ ಮಾಡೋಕ್ಕಲ್ಲ. ವಿಡಿಯೋ ಮಾಡೋದಷ್ಟು ಈಸಿ ಅಲ್ಲ. ಸ್ಕ್ರಿಪ್ಟ್ ಕೊಟ್ಬಿಡ್ತಾರೆ, ಯಪ್ಪ ತಕ್ಕಂತೆಯೇ ಎಲ್ಲನೂ ತೆಗಿಬೇಕು. ಮಾಂಟೇಜಸ್, ಡೈಲಾಗ್, ಎಕ್ಸ್ಪ್ರೆಷನ್ ಮೊದಲು ಥರ ಇಲ್ಲ ಈಗ. ಆಲ್ಮೋಸ್ಟ್ ಮುಗೀತು. ಈಗ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಶೂಟಿಂಗ್ ಇದೆ. என்ன பண்றாங்க? ரெடி. எஸ்தெட்டிக் ஷாட்ஸ் எடுக்கறாங்க. It's a vlog of India. Vanakkam. வணக்கம்.
நம்ம ஷூட் பண்ணிட்டு இருக்கோம். Yeah. ಸನ್ಲೈಟ್ ಇರಬೇಕಾದ್ರೆ ಶೂಟ್ ಮಾಡಬೇಕು ಅಂತಿತ್ತು. ಆ ಸ್ಕ್ರಿಪ್ಟಲ್ಲಿ ಇರೋದೆಲ್ಲ ತೆಗೆದು ಟೈಮೇ ಆಗೋಯ್ತು. ಸನ್ನಲ್ಲಿ ಮೂನೇ ಬಂತು. ಸನ್ ಮನೇಲಿದ್ದಾನೆ. SUN ಸನ್, SON ಸನ್ ಅಲ್ಲ. ಆ್ಯಕ್ಚುಲಿ ಇದು ಮೆರೀನಾ ಬೀಚ್ ಎಲ್ಲ ಇಲ್ಲ, ಇದು ಎಣ್ಣೂರು ಬೀಚ್ ಅಂತಾರೆ. ಕಾಸಿಮೇಡು ಹತ್ರ ಬರುತ್ತೆ. ಜಾಸ್ತಿ ಜನ ಇರಲ್ಲ, ಬಟ್ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ವೇವ್ಸಲ್ಲಿ ನೆನೆಯೋಕ್ಕೆಲ್ಲ ಆಗಲ್ಲ. ಆ ಥರ ಒಂದು ಬೀಚ್ ಇದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಹೋಗಿ ಕೂತ್ಕೊಬೋದು. ಬಟ್ ಆ ಬೀಚ್ದು ಸಿಗಲ್ಲ, ವೈಟ್ ಸಿಗಲ್ಲ. ಅಲ್ಲಿ ಕಾಲಿಟ್ರೆ ಮಣ್ಣಲ್ಲಿ ಅದೆಲ್ಲ ಒಂಥರ ಚೆನ್ನಾಗಿರುತ್ತಲ್ಲ. ಹಂಗೆ ನಾನು ಏನು ಮಾತಾಡ್ತೀನಿ ನೋಡ್ತಾನೆ ಇರಲಿಲ್ಲ. ಇದೇ ಕಾರ್ಗೆ ಶೂಟ್ ಮಾಡ್ತಿರೋದು, ಆಲ್ಟ್ರೋಸ್. இது மட்டும் தனியா எடுக்க முடியும்? நல்லா இருக்காங்க, எடுக்க முடியாதுல்ல? இல்லம்மா, ரொம்ப இருட்டாயிடுச்சு. சரி, அப்ப வேண்டாம். ஏன்னா இப்ப எடுத்தா மேட்ச் ஆகாது. அது கரெக்ட் வா. ರೋಡ್ ಸೈಡಲ್ಲೆಲ್ಲ ಇಲ್ಲಿ ಬರ್ಮೀಸ್ ಫುಡ್ ಸಖತ್ ಫೇಮಸ್. ಅತ್ತೋ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿರೋದು ತುಂಬಾ ಚಾನ್ಸಸ್ ಕಮ್ಮಿ. ಹೆಂಗಿರುತ್ತೆ ಅಂದ್ರೆ ಯೆಲ್ಲೋ ಕಲರ್ ನೂಡಲ್ಸ್. ஆமா, அது ಕಮ್ಮಿ ಇಲ್ಲ, ಇவ்வளೋ ಬೆಸ್ಟ್ ಇದೆ. ಅದೇ ಆ್ಯಕ್ಚುಲಿ ಇಲ್ಲಿ ಟ್ರಾಫಿಕ್ಕೇ ಇಲ್ಲ ಅಷ್ಟು. ನಾವೇನಾದರೂ ಮೆರೀನಾ ಬೀಚ್ ಅಂತ ದೂರ ಹೋಗಿದ್ದಿದ್ರೆ ಅಷ್ಟೇ. ಮನೆಗೆ ಅಭಿ ಅಕ್ಕ ಬಾವ ಬಂದಿದ್ದಾರೆ. ಸೊ ಅವ್ರಿಗೆ ನಾನು ಮಾಡೋ ಫಿಶ್ ಅಂತ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರು ಮಾಡಿಕೊಟ್ಟು ಅವ್ರು ತಿನ್ನೋದನ್ನ ನಾನು ಕಾಫಿ ಕುಡ್ಕೊಂಡು ನೋಡ್ತಾ ಇದ್ದೀನಿ. ಹೀಗೆ ಮಾವ ಬಂದ್ಬಿಟ್ರೆ ಅವ್ರ ಜೊತೆ ಗೇಮ್ ಆಡೋದೇ ಹಂಗೆ. ಮಕ್ಕಳ ಜೊತೆ ಆಡೋದ್ರಲ್ಲಿಂದು ಹೇಳಂಗಿಲ್ಲ. ಚಿಪೆ ನೋಡು. ಗೈಸ್, ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ ನನಗೆ ತುಂಬ ನಿನ್ನ ಇಷ್ಟ. ಫ್ರೆಂಡ್ ಅಲ್ವಾ? ತುಂಬ ಇಷ್ಟ. ನೋಡಿ, ಲೈಟ್ ಹಾಕ್ತೀನಿ. ಏನ್ ದೊಡ್ಡದಾಗಿದೆ ನೋಡ್ರಿ. ಯಪ್ಪ, ನಾನೆಲ್ಲ ಉನ್ನ ಮರೆಯೆಲ್ಲ ಭಯಪಡ ಮಾಟೆ. இது ஒரு ஜிம் பண்ணி நல்லா சாப்பிட்டு ஜிம் பண்ண மாதிரி இருக்குல்ல. ತಮಿಳ್ ಬೇಸದ ಕನ್ನಡದಲ್ಲಿ ಮಾತಾಡ ಅಲ್ವಾ? ಚೆನ್ನಾಗಿ ತಿಂದು ಜಿಮ್ ಮಾಡ್ದಂಗೆ ಐತೆ ಬಾಡಿ. ಇದಕ್ಕೆ ನಂತರನೇ ಇದೆ. ಈಗ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಅನ್ಬಿಡೋದು ಹಿಂಗೆ ಅಂತ. ಹೊರಗಡೆ ಹೋಗಕ್ಕೆ ಎದ್ರಕೊಂಡು ನಿಂತಿದ್ದಾರೆ ಇವರು. ನನಗೆಲ್ಲ ಭಯ ಇಲ್ಲ. ಭಯ ಇಲ್ವಾ? ಬಾ ಬಾ. ಭಯ ಇಲ್ಲ, ನಿದ್ರೆ ಬರುತ್ತೆ ನನಗೆ. ಟೈಮ್ ಆಯ್ತು, ನಿದ್ರೆ ಟೈಮ್. ನೀವು ಆಚೆ ಹೋದ್ರಿ ನಿಮ್ಮ ಮೇಲೆ ಜಂಪ್ ಬಾ, ನಿಮ್ಗೆ ಭಯ ಇದೆ ಅಲ್ವಾ? ಡೈಲಿ ಇದೇ ಇವ್ರದ್ದು. ಯಪ್ಪ, ಹಿಂಗೆ ನಗ್ತಾ ಇದ್ಕಿದಂಗೆ ಜಗಳ ಆಡ್ಕೊತಾರೆ. ಅಳ್ತಾ ಮಲ್ಕೊತಾನೆ. ಯಪ್ಪ, ಮುಖ ತೊಳ್ದಾಯ್ತು, ಅಲ್ಲುಜ್ಜಾಯ್ತು, ಕೈಕಾಲು ತೊಳ್ದಾಯ್ತು, ಮಲ್ಕೊಳ್ಳೋ ಟೈಮ್. ಚೆನ್ನಾಗೋಯ್ತು ಇವತ್ತು, ಪರವಾಗಿಲ್ಲ. ಶೂಟ್ ಇತ್ತು, ಹೊರಗಡೆ ಹೋಗಿದ್ವಿ, ಬೀಚ್ ಹತ್ರ ಹೋಗಿದ್ವಿ. ಬೀಚ್ ಹತ್ರ ಹೋಗಿ ಬಂದ್ರೇ ಒಂಥರ ಮೈಂಡ್ ಚೆನ್ನಾಗಾಗುತ್ತೆ. ಅಭಿ ಅಕ್ಕ ಬಾವ ಬಂದಿದ್ರು. ಫಿಶ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಫಿಶ್ ಮಾಡಿಕೊಟ್ಟೆ, ಖುಷಿಯಿಂದ ತಿಂದರು. ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅಷ್ಟೇ, ಇವತ್ತಿನ ದಿನ ಮುಗೀತು. ನಾಳೆ ಇನ್ನೊಂದು ವಿಡಿಯೋಲ್ಲೇ ಮೀಟ್ ಮಾಡೋಣ. ಬಾಯ್ ಬಾಯ್. ಧನ್ಯವಾದಗಳು. ಗುಡ್ ನೈಟ್.